ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮ್ಯೂಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರು ನಿಮ್ಮಿಂದಾಗಿ ಕರ್ಮ ಅನುಭವಿಸ್ತಾ ಇದ್ದಾರೆ ಅಂತ ನೋಡೋಣ. ಏನು ಕರ್ಮ ಇದೆ, ಯಾವ ಒಂದು ಕರ್ಮಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ ಅಂತ ನೋಡೋಣ. ನೀವು ಯಾರಿಗೆಲ್ಲ ಕೆಟ್ಟದ್ದು ಬಯಸಿಲ್ಲ, ಯಾರಿಗೆ ಅನ್ಯಾಯ ಮಾಡಿಲ್ಲ, ಆದರೂ ಯಾರೋ ಒಬ್ಬರು ಈಗ ತುಂಬ ಕಷ್ಟಪಡ್ತಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಾ ಇದ್ದಿಲ್ಲ, ಕಷ್ಟ ಕೊಡ್ತಾ ಇದ್ದಾರೆ ಅನ್ನೋದು. ಮತ್ತು ನಿಮಗೆ ಒಂದು ರೀತಿ ಮಾಡಿದ ಕರ್ಮಗಳು ವಾಪಸ್ ಬರ್ತಿದೆ ಅಂತ ಅನ್ನಿಸ್ತಿದೆ. ಅವರಿಗಾಗಿರ್ಬೋದು, ನಿಮ್ಮಿಂದಾಗಿ ಅವ್ರಿಗೇನಾದರೂ ಶಾಪಗಳು ಹೋಗ್ತಿದೆಯಾ, ನಿಮ್ಮಿಂದಾಗಿ ಅವ್ರಿಗೇನಾದರೂ ಕರ್ಮಗಳು ವಾಪಸ್ ರಿಟರ್ನ್ ಆಗ್ತಿದೆಯಾ, ಅವರು ಯಾರು, ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಮತ್ತು ಈ ಎಲ್ಲ ವಿಡಿಯೋ ಕೊನೆವರೆಗೂ ನೋಡಿ, ಯಾಕೆಂದರೆ 3 ಕಾರ್ಡ್ಸನ್ನು ಇಡೋದರಿಂದ ನಿಮಗೆ ಕೊನೆವರೆಗೂ ಕೂಡ ಫುಲ್ಲು ಡೀಟೇಲಾಗಿ ಇದು ಸಿಗುತ್ತೆ ಅಂತ ಬಂದಿರುವಂಥದ್ದು. ಯೂನಿವರ್ಸ್ಗೆ ಒಂದು ಲೆಕ್ಕ ಇರುತ್ತೆ ಖಂಡಿತವಾಗ್ಲೂ ಕೂಡ. ಗೆಳೆಯರೆ, ನೀವು ಯಾರನ್ನು ಕ್ಷಮಿಸಿದ್ರೂ ಕೂಡ ಕ್ಷಮಿಸಿದ್ರೂ ಮೌನವಾಗಿದ್ರೂ ಆ ಎನರ್ಜಿ ರೆಕಾರ್ಡ್ ಆಗಿರುತ್ತೆ. ಹಾಗಾಗಿ ಕಾರ್ಡ್ಸ್ ಏನು ಹೇಳುತ್ತೆ ಅಂದರೆ, ಒಂದು 6 ತಿಂಗಳಲ್ಲಿ ಯಾರು ನಿಮ್ಮನ್ನು ಕೆಟ್ಟದಾಗಿ ಮಾತಾಡಿದ್ರು, ದುಃಖ ಕೊಟ್ಟಿದ್ರು, ಇಲ್ಲ ನಿಮ್ಮ ಬೆನ್ನ ಹಿಂದೆ ಮಾತಾಡಿದರೆ ಮತ್ತು ನಿಮಗೆ ಆದ್ರೂ ಕೂಡ ನೀವು ಸುಮ್ಮನೆ ಇರ್ಬೋದು, ಪ್ರತಿಕಾರ ತಗೊಳ್ದೇ ಇರ್ಬೋದು. ಮತ್ತು ನಿಮ್ಮ ಒಂದು ಅದೇ ನಿಮ್ಮ ಶಕ್ತಿಯಾಗಿ ನಿಂತಿರುವಂಥದ್ದು. ಅದರಿಂದಲೇ ಯೂನಿವರ್ಸ್ ನಿಮಗೆ ಅವರಿಗೆ ಏನು ಲೆಸನನ್ನು ಕೊಡ್ತಾ ಇದೆ ಅಂತ ಈ ಕಾರ್ಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕರ್ಮನ ಅನುಭವಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದೆ. ಖಂಡಿತವಾಗ್ಲೂ ಕೂಡ ನೀವು ಕಣ್ಮುಚ್ಚಿ 3 ಬಾರಿ ಯೂನಿವರ್ಸ್ನ ಕೇಳಿ. 3 ಕಾರ್ಡನ್ನು ನಾನು ಇಲ್ಲಿ ಶಫಲ್ ಮಾಡಿ ಇಡ್ತೀನಿ. ಓಕೆ, ನಂಬರ್ 1 ಇದಾಗಿರುತ್ತೆ, ನಂಬರ್ 2 ಇದಾಗಿರುತ್ತೆ, ನಂಬರ್ 3 ಇದಾಗಿರುತ್ತೆ. ಯೂನಿವರ್ಸ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಇದರಲ್ಲಿ ಯಾವ ಕಲರ್ ರೆಸನೆಂಟ್ ಆಗ್ತಾ ಇದೆ, ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಅಂದ್ಕೊಂಡಿರುವಂಥ ವ್ಯಕ್ತಿಗಳಿಗೆ ಏನಾದರೂ ನಿಮಗೆ ಯಾರು ದುಃಖ ಕೊಟ್ಟಿದ್ದಾರೆ, ಅವ್ರಿಗೆ ಏನಾದರೂ ಕರ್ಮ ರಿಟರ್ನ್ಸ್ ಆಗಿದೆಯಾ ಅಂತ ಏನಾದರೂ ಕ್ಯೂರಿಯಾಸಿಟಿ ಇದೆ, ಖಂಡಿತವಾಗ್ಲೂ ನೋಡ್ಬೋದು. ಮತ್ತು ಇಲ್ಲಿ ಒಂದು ರೀತಿಯಲ್ಲಿ ಅವರ ಲೈಫಲ್ಲಿ ಏನಾದರೂ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗಿರುವಂಥದ್ದಾಗಿರ್ಬೋದು, ಒಂದು ರೀತಿ ಅವರಿಗೆ ಈ ಎನರ್ಜಿಗಳನ್ನು ಇಲ್ಲಿ ಹೇಳುತ್ತೆ. ಸ್ಟಾರ್ಟ್ ಮಾಡೋಣ. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಏನು ಬಂದಿದೆ ಅಂತ ನೋಡೋಣ. ನಂಬರ್ 1 ಏನು, ದ ಡೆವಿಲ್ ಕಾರ್ಡ್ ಬಂದಿದೆ ಇಲ್ಲಿ. ದ ಡೆವಿಲ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ತುಂಬ ಟಾಕ್ಸಿಕ್ ವ್ಯಕ್ತಿಗಳಾಗಿರ್ತಾರೆ ಇವರು. ಮತ್ತು ಇವರು ಒಂದು ಜಲಸಿ ಫೀಲ್ ಇರುವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇನ್ನು ನಿಮಗೆ ತುಂಬಾ ಹರ್ಟ್ ಮಾಡಿರ್ಬೋದು, ಕೋಪ ಬರ್ಸಿರ್ಬೋದು, ಮತ್ತು ಬೇರೆ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಸಿಕ್ಕಾಕೊಂಡಿರ್ಬೋದು. ಇವರಿಂದ ನಿಮಗೇನೋ ಸಮಸ್ಯೆಗಳಾಗಿರ್ಬೋದು, ಇವರಿಂದ ಹೊರಗಡೆ ಬರೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇರ್ಬೋದು. ಮತ್ತು ತುಂಬಾ ಏನಂತಂದರೆ ಕೋಪನ ತರಿಸುವಂಥ ವ್ಯಕ್ತಿಗಳಾಗಿ ತುಂಬಾ ನಿಮ್ಗೆ ಹರ್ಟ್ ಮಾಡಿ ತುಂಬಾ ಒಂದು ನಿಮ್ಮ ಎನರ್ಜಿನೇ ಡೌನ್ ಮಾಡಿರುವಂಥ ವ್ಯಕ್ತಿಗಳು ಇವರು ಆಗಿರ್ತಾರೆ ನಿಮಗೆ. ಈ ವ್ಯಕ್ತಿಗಳು ನಿಮಗೆ ತುಂಬಾ ಒಂದು ರಿಲೇಷನ್ಶಿಪ್ ವಿಚಾರವಾಗಿ ಮೋಸ ಮಾಡಿರ್ಬೋದು, ಒಂದು ರೀತಿಯಲ್ಲಿ ಒಂದು ಫ್ರೆಂಡ್ಸ್ ವಿಚಾರದಲ್ಲಿ ಮೋಸ ಆಗಿರ್ಬೋದೇನೋ, ಒಂದು ನಿಮ್ಮನ್ನು ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡಿರುವಂಥದ್ದಾಗಿರ್ಬೋದು. ಈ ಕಾರ್ಡ್ ಈ ರೀತಿ ಹೇಳ್ತಾ ಇರುವಂಥದ್ದು. ಇವರಿಗೆ ಒಂದು ರೀತಿಯಲ್ಲಿ ಎನರ್ಜಿ ವೈಸ್ ನಿಮಗೆ ಅವರಿಗೆ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ತಂದುಕೊಟ್ಟಿದೆ ಅಂತ ಬಂದಿರುವಂಥದ್ದು. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಇವ್ರಿಗೆ ಏನು ಹೇಳುತ್ತೆ ಅಂತ ಅಂದರೆ, ಇವರು ಒಂದು ಆಫೀಸ್ನಲ್ಲಿ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಇಲ್ಲ ರಿಲೇಟಿವ್ಸ್ ಆಗಿರ್ಬೋದು. ಅವರು ನಿಮ್ಮನ್ನು ಗೆಲ್ಲೋಕ್ಕೆ ನಿಮ್ಮನ್ನು ಕೆಳಗೆ ಇಳಿಸಿರ್ಬೋದು ನಿಮ್ಮನ್ನು ಅವರು. ಆದರೆ ಈಗ ಅವರು ಆ್ಯಕ್ಚುಲಿ ಸೋತಿದ್ದಾರೆ ಅಂತಲೂ ಕೂಡ ಬಂದಿದೆ. ತುಂಬ ಸ್ಟ್ರೆಸ್ ಇದೆ ಅವ್ರಿಗೆ, ಆ್ಯಕ್ಚುಲಿ ತುಂಬ ಸ್ಟ್ರೆಸ್ನಲ್ಲಿದ್ದಾರೆ. ನಿಮಗೆ ಗೊತ್ತಾಗ್ತಿರ್ಬೋದು ಅವ್ರದ್ದು ಏನೋ ಸಮಸ್ಯೆ ಆಗಿದೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂತ ನಿಮಗೆ ಆಲ್ಮೋಸ್ಟ್ ಖಂಡಿತವಾಗ್ಲೂ ಗೊತ್ತಾಗಿದೆ ಅಂತ ಬಂದಿರುವಂಥದ್ದು. ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರಿ, ದ ಟವರ್ ಕಾರ್ಡ್ ಬಂದಿದೆ. ಇದು ಒಂದು ರೀತಿಯಲ್ಲಿ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಮತ್ತು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಬದಲಾಗೋಗಿರುವಂಥದ್ದು. ಅವ್ರ ಜೀವನದಲ್ಲಿ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಮತ್ತು ಇವರು ಏನು ಮಾಡಿದ್ದಾರೆ ಅಂದು ರಿಲೇಷನ್ಶಿಪ್, ಜಾಬ್ ಈ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಅವರು ಅಂದ್ಕೊಂಡಿದ್ರು ಮುಂಚೆ ಹೀಗೆ ಇರ್ತೀನಿ ಅಂತ, ಆ ರೀತಿಯಲ್ಲಿ ಖಂಡಿತವಾಗ್ಲೂ ಅವರು ಇಲ್ಲದೆ ಇರ್ಬೋದು. ಇವರು ಈಗ ಒಬ್ಬಂಟಿ ಫೀಲ್ ಮಾಡ್ತಾ ಇರ್ಬೋದು ಈ ವ್ಯಕ್ತಿಗಳು ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ಓವರಾಲ್ ಆಗಿ ಯಾವ ಕರ್ಮಗಳನ್ನು ಇವರೆಲ್ಲ ಅನುಭವಿಸ್ತಾ ಇರ್ಬೋದು ಅಂತ ಅಂದರೆ, ಅವರ ಲೈಫ್ನಲ್ಲಿ ತುಂಬ ಗೊಂದಲಗಳಿರ್ಬೋದು. ಒಂದು ಜಾಬ್ ವಿಚಾರವಾಗಿ
ಹೋಗಿರ್ಬೋದು, ಮತ್ತು ರಿಲೇಷನ್ಶಿಪ್ ಬ್ರೇಕ್ ಆಗಿರ್ಬೋದು, ಮತ್ತು ನಿದ್ರೆ ಸರಿಯಾಗಿ ಬರದೇ ಇರುವಂಥ ರೀತಿಯಲ್ಲಿ ಇರ್ಬೋದು. ಅವರು ರಾತ್ರಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇರುವಂಥದ್ದು, ಗಿಲ್ಟ್ ಕಾಡ್ತಾ ಇರುವಂಥದ್ದು, ಒಂದು ಫೀಲ್ ಮಾಡ್ತಾ ಇರುವಂಥದ್ದು, ಮತ್ತು ನಿಮಗೆ ನಿಮ್ಮ ಬಗ್ಗೆ ಅವರು ಕೇಳ್ತಾ ಇದ್ದಾರೆ, ಮತ್ತು ಫ್ರೆಂಡ್ಸ್ ಮೂಲಕ ಅವರು ನಿಮ್ಮ ಬಗ್ಗೆ ಹೇಗಿದ್ದೀರಾ ಅಂತ ತಿಳ್ಕೊಳ್ಳೋ ಪ್ರಯತ್ನಗಳು ನಡೀತಾ ಇದೆ ಅಂತ ವಿಚಾರಿಸ್ತಾ ಇದ್ದಾರೆ. ಹೇಗೆ ಏನು ಇವರು ಅನ್ನೋದ್ರ ಬಗ್ಗೆ ವಿಚಾರಿಸ್ತಾ ಇರುವಂಥದ್ದು. ತುಂಬಾ ಮನಿ ಲಾಸ್ ಆಗಿರ್ಬೋದು ಇವರಿಗೆ. ಅವ್ರು ಮಾಡಿದಂಥ ಅನ್ಯಾಯಕ್ಕೆ ದುಡ್ಡಿನ ನಷ್ಟ ಕೂಡ ಆಗಿದೆ ಅವರಿಗೆ. ಕರೆಂಟ್ ಅವರೇ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮನ್ನು, ಸಾರಿ ಕೇಳೋಕ್ಕೆ, ಇಲ್ಲ ಅಂದರೆ ನಿಮ್ಮ ಹೆಲ್ಪ್ ಕೇಳೋಕ್ಕೆ ಮತ್ತೆ ಕಾಂಟ್ಯಾಕ್ಟ್ ಮಾಡುವಂಥ ಸೂಚನೆಗಳು ಎಲ್ಲವೂ ಕೂಡ ಇದೆ. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಅವ್ರಿಗೆ ರಿವೆಂಜ್ ಅಂತೂ ತೊಗೊಳೋದಕ್ಕೆ ಹೋಗಬೇಡಿ. ನೀವು ಸುಮ್ಮನೆ ಇದ್ಬಿಡಿ, ಅದೇ ಅವರಿಗೆ ಶಿಕ್ಷೆ ಅಂತ ಬಂದಿರುವಂಥದ್ದು. ಬಟ್ ಕ್ಷಮಿಸಿ, ಆದರೆ ನೀವು ಖಂಡಿತವಾಗ್ಲೂ ಮರಿಬೇಡಿ. ಮತ್ತೆ ಒಂದು ರೀತಿಯಲ್ಲಿ ಕ್ಷಮಿಸಿ, ನಿಮಗೋಸ್ಕರ ಕ್ಷಮಿಸಬೇಕಾಗಿರುವಂಥದ್ದು. ಮತ್ತೆ ಆ ವಿಚಾರವಾಗಿ ಅವಕಾಶನ ಕೊಡಬೇಡಿ. ಮತ್ತು ನೀವು ಏನಿದೆ ಆ ಕರ್ಮಗಳ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಎನರ್ಜಿನ ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು ಅಂತ ಹೇಳ್ತಾ, ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಕೂಡ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಬೇರೆ ವಿಡಿಯೋಸ್ ರೀಡಿಂಗ್ಗಳು ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿಯಲ್ಲಿ ರೀಡಿಂಗ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.